ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಹೈದರಾಬಾದ್ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯ ಶಕ್ತಿ, ಗಂಗಾವತಿಯಲ್ಲಿ ಸಮಾವೇಶ, ಶ್ರೀನಾಥ್ ಘೋಷಣೆ. ತಮ್ಮ ಕುಟುಂಬವನ್ನು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಲಕ್ಷ್ಯ ಮಾಡುತ್ತಿರುವುದರ ವಿರುದ್ಧ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಪರ್ಯಾಯ ಸಂಘಟನೆ ಹುಟ್ಟುಹಾಕಿ ಮುಂಬರುವ ಚುನಾವಣೆಯನ್ನು ಎದುರಿಸುತ್ತೇವೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಪಿಸಿಸಿ ಕಾರ್ಯದರ್ಶಿ ಎಚ್.ಆರ್. ಶ್ರೀನಾಥ್ ಘೋಷಣೆ ಮಾಡಿದರು. ಸರ್ವೇಶ ಹೋಟೆಲ್ ಸಭಾಂಗಣದಲ್ಲಿ ಮಂಗಳವಾರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಗಂಗಾವತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಅಲ್ಪಸಂಖ್ಯಾತರ ಸಮುದಾಯದ ಕಾರ್ಯಕರ್ತರಿಗೆ ನೀಡುವಂತೆ ಕೆಪಿಸಿಸಿಗೆ ಸೂಚಿಸಿದೆ. ಅದರಂತೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಯೂಬ್ ಖಾನ್ ಅವರಿಗೆ ನೇಮಕ ಮಾಡಲು ಶಿಫಾರಸು ಪತ್ರ ನೀಡಿದೆ. ಇದನ್ನು ಕಡೆಗಣಿಸಿ ನಾಗರಾಜ್ ನಂದಾಪುರ್ ನೇಮಕ ಆಗಿರುವುದಕ್ಕೆ ತಮ್ಮ ಬೇಸರ ಹೊರಹಾಕಿದರು. ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಸ್ಫೋಟ. ಆಯೂಬ್ ಖಾನ್ ಅವರಿಗೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಶಿಫಾರಸು ಮಾಡಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಳ್ಳದೆ ನಾಗರಾಜ್ ನಂದಾಪುರ್ ಅವರಿಗೆ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸ್ಥಾನ ಕೊಟ್ಟಿರುವುದು ಬೇಸರವಿಲ್ಲ. ಆದರೆ ನಾನು ಕೊಟ್ಟಿರುವಂತಹ ವ್ಯಕ್ತಿಗೆ ಮಾಡಿಲ್ಲ. ಇದು ಎಲ್ಲೋ ಒಂದು ಕಡೆ ಬೇಸರ ತಂದಿದೆ. ಇದು ಒಂದು ವಿಷಯ ಅಲ್ಲ. ಬಹಳಷ್ಟು ವಿಷಯದಲ್ಲಿ ನಮ್ಮ ನಿದರ್ಶನಗಳಾಗಲಿ ಬೂತ್ ಮಟ್ಟದ ಕೆಲಸಗಳಾಗಲಿ ಗಮನಕ್ಕೆ ತಾರದೆ ಮಾಡುತ್ತಾ ಇರುವುದರಿಂದ ಶಿವರಾಜ್ ತಂಗಡಗಿ, ಭಯ್ಯಾಪುರ ಅಮರೇಗೌಡ, ಬಸವರಾಜ ರಾಯರೆಡ್ಡಿ ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಲೀಡರ್ಗಳಿಗೆ ತಕ್ಕ ಪಾಠ ಕಲಿಸುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಪಿಸಿಸಿ ಕಾರ್ಯದರ್ಶಿ ಎಚ್.ಆರ್. ಶ್ರೀನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಸಂಸದ ರಾಜಶೇಖರ್ ಹಿಟ್ನಾಳ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿನ ಪಕ್ಷದ ಕಾರ್ಯಕರ್ತರನ್ನು, ಮುಖಂಡರನ್ನು ಕಡೆಗಣಿಸಿದ್ದಾರೆ. ಪಕ್ಷ ಸಂಘಟನೆ ಮಾಡುತ್ತಿಲ್ಲ. ಅವರುಗಳು ಇಲ್ಲಿಗೆ ಬಂದರೆ ಪಕ್ಷ ಕಟ್ಟಿ ಬೆಳೆಸಿದ ಮುಖಂಡರನ್ನು ಭೇಟಿ ಮಾಡದೆ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದರು. ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸುರೇಶ್ ಗೌರಪ್ಪ, ಗೌಡಿ ರಮೇಶ್, ಮಹೇಶ್ ಸಾಗರ್, ರಾಜಶೇಖರ್ ಮುಸ್ಟೂರು, ಆಯೂಬ್ ಖಾನ್, ನಾಜಿಮ್, ರಾಮಣ್ಣ, ಶಬ್ಬೀರ್, ಮಹಮ್ಮದ್ ಅಲಿ, ವೀರಂಗೌಡ, ಜೋಗದ ವಸಂತನಾಯಕ ಮತ್ತು ಇತರರು ಉಪಸ್ಥಿತರಿದ್ದರು. ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ನನ್ನ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ, ಎಲ್ಲ ಸಮಾಜದ ನಾಯಕರುಗಳೇ, ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ಬಲಿಷ್ಠವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಡಿ.ಕೆ. ಶಿವಕುಮಾರ ನೇತೃತ್ವದಲ್ಲಿ ಮತ್ತು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಪಕ್ಷ ಅನೇಕ ರಾಜ್ಯದಲ್ಲಿ ಮತ್ತೆ ಚುಕ್ಕಾಣಿ ಹಿಡಿದಿರ್ತಕ್ಕಂಥದ್ದು. ಇವತ್ತು ಕೇರಳ ಆಗಲಿ, ಇವತ್ತು ಅನೇಕ ತಮಿಳುನಾಡು ಆಗಲಿ, ಇವರವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗ್ತಾ ಇದೆ. ಅದೇ ಥರ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಬಹಳಷ್ಟು ಬಲಿಷ್ಠವಾಗಿದೆ. ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷ ಅನೇಕ ವರ್ಗದ ಮುಖಂಡರುಗಳನ್ನು ಬೆಳೆಸಿರ್ತಕ್ಕಂಥ ಮಹಾನ್ ಪಕ್ಷ. ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ಪಕ್ಷ. ಸರ್ವ ಜನಾಂಗ, ಸರ್ವ ಧರ್ಮವನ್ನು ಎತ್ತಿ ಒಂದು ಸರಿಸಮಾನವಾಗಿ ತಗೊಂಡೋಗ್ತಕ್ಕಂಥ ಏಕೈಕ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಇಂಥ ಒಂದು ಪಕ್ಷದಲ್ಲಿ ನಾವು ಸತತವಾಗಿ ನಮ್ಮ ಕುಟುಂಬದ, ನಮ್ಮ ತಂದೆಯವರಾದಂಥ ಎಚ್.ಜಿ. ರಾಮುಲು 5 ಸಾರಿ MP ಆದರು, ಒಂದು ಸಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ನಮ್ಮ ಕುಟುಂಬದಿದೆ. ನಾನು 3 ಸಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಕಾಡಾ ಅಧ್ಯಕ್ಷನಾಗಿ ಇವತ್ತು ಅನೇಕ ಪಕ್ಷದ ಹುದ್ದೆಗಳನ್ನು ಅಲಂಕರಿಸಿ ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಹಿಂದೆ
ಎಲ್ಲ ಜಿಲ್ಲಾ ಪಂಚಾಯತ್, ಪಾರ್ಲಿಮೆಂಟ್ ಮತ್ತು ವಿಧಾನಸಭಾ ಎಲ್ಲ ಚುನಾವಣೆಗಳನ್ನು ಗೆಲ್ಲಿಸ್ತಕ್ಕಂಥ ಒಂದು ಕೀರ್ತಿ ನಮ್ಮ ಕುಟುಂಬದಿದೆ, ನಮ್ಮ ತಂದೆಯವ್ರದ್ದು ಮತ್ತು ನಮ್ಮ. ಆದರೆ ಇತ್ತೀಚೆಗೆ ನನಗೆ ನೇರವಾಗಿ ಯಾರ ಮೇಲೆ ದೋಷ ಮಾಡ್ತಕ್ಕಂಥ ಒಂದು ಇಲ್ಲಿಗೆ ಬಂದಿಲ್ಲ ನಾನು. ಆದರೆ ನಮ್ಮ ಕುಟುಂಬಕ್ಕೆ ಸ್ವಲ್ಪ ನೆಗ್ಲಿಜೆನ್ಸ್ ಆಗ್ತಾ ಇದೆ ಕಾಂಗ್ರೆಸ್ ಕೆಲವು ಲೀಡರ್ಶಿಪ್ಪಿಂದ, ಮತ್ತು ಜಿಲ್ಲೆಯಲ್ಲಿ ಕೂಡ ನಮ್ಮನ್ನು ಕಡೆಗಣಿಸ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ. ಯಾಕಂದರೆ ಇವತ್ತು ನನಗೆ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು. ಇಲ್ಲಿ ಜಿಲ್ಲೆಯಲ್ಲಿ ಯಾರು ನನಗೆ ಹೈಕಮಾಂಡ್ ಇಲ್ಲ. ಯಾಕಂದರೆ ಎಲ್ಲರೂ ನನ್ನ ಸರಿಸಮಾನವಾದಂಥ ನಾಯಕರುಗಳಿಲ್ಲ. ಜಿಲ್ಲಾ ಮಂತ್ರಿ ಇರ್ಬೋದು, ಇಲ್ಲಿ ಜಿಲ್ಲೆಯ ಶಾಸಕರಿರ್ಬೋದು, ಜಿಲ್ಲೆಯ ಲೋಕಸಭಾ ಸದಸ್ಯರಿರ್ಬೋದು, ಇವತ್ತು ಎಲ್ಲ ಒಳ್ಳೆ ಸಂಘಟನೆಕಾರರು, ಒಳ್ಳೆ ನಾಯಕರುಗಳು. ನಾನು ಹೋಗ್ತೀನಿ ಇದಕ್ಕೆ. ಆದರೆ ನಮ್ಮ ಕುಟುಂಬದ ವಿಷಯದಲ್ಲಿ ಅವರು ಸ್ವಲ್ಪ ಕಡೆಗಣಿಸ್ತಾ ಇದ್ದಾರೆ. ಈ ನೋವನ್ನು ತಮ್ಮೆಲ್ಲರ ಮುಂದೆ ಮತ್ತು ಹೈಕಮಾಂಡ್ ತಲುಪಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಯಾಕಂದರೆ ಇವತ್ತು ಸತತ 3 ವರ್ಷ ಆಯ್ತು, ಕನಿಷ್ಠ 25 ವರ್ಷ ಆಯ್ತು ಕಾಂಗ್ರೆಸ್. ಶ್ರೀರಂಗದೇವರಾಗಿದ್ದಾಗ ಮಾತ್ರ ಕಾಂಗ್ರೆಸ್ ಇತ್ತು ಇಲ್ಲಿ. ಆದಮೇಲೆ ನಮ್ಮ ಸ್ವಾರ್ಥ ರಾಜಕಾರಣಿಯಿಂದ ಕೆಲವು ಜನ ವ್ಯಕ್ತಿಗಳಿಂದ ಇರ್ಬೋದು, ಯಾರೇ ಇರ್ಬೋದು, ನನಗೆ ಯಾರು ಹೆಸರು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಕೆಲವು ವ್ಯಕ್ತಿಗಳಿಂದ, ರಾಜಕಾರಣಗಳಿಂದ, ಕೆಲವು ಸ್ವಾರ್ಥ ರಾಜಕಾರಣಿಗಳಿಂದ ಇವತ್ತು ನಾವು ನಮ್ಮ ಪಕ್ಷ ಹಿಂದೇಟಾಗಿದೆ ಮತ್ತು ನಮ್ಮ ಕಾರ್ಯಕರ್ತರು ಭಾಳಷ್ಟು ನೋವನ್ನು ಅನುಭವಿಸ್ತಾರೆ. ಈಗ 3 ವರ್ಷ ಆಯ್ತು ನನ್ನ ಜೊತೆ ಇರ್ತಕ್ಕಂಥ ಕಾಂಗ್ರೆಸ್ ಅನೇಕ ಮುಖಂಡರುಗಳು ಎಲ್ಲ ಜಾತಿ ವರ್ಗದವರು ಇದ್ದಾರೆ. ಯಾರು ಯಾಕಂದರೆ ನನ್ನ ಸ್ವಂತ ಜಾತಿ ನನ್ನ ಇದರಲ್ಲಿ ಇಲ್ಲ, ಇಲ್ಲಿ ಭಾಳ ಕಡಿಮೆ ಜನಸಂಖ್ಯೆ. ಆದರೆ ನನಗೆ ಎಲ್ಲ ಜಾತಿ ವರ್ಗದವರು ಒಂದು ವಿಶ್ವಾಸವನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅಲ್ಪಸಂಖ್ಯಾತ ಇರ್ಬೋದು, ಮೇಲ್ವರ್ಗದ ಜಾತಿ ವರ್ಗದವರು ಇರ್ಬೋದು, ದಲಿತರಿರ್ಬೋದು, ಎಲ್ಲ ಮಹಿಳೆಯರಿರ್ಬೋದು, ಎಲ್ಲರೂ ಇವತ್ತೇನಪ್ಪ ನನ್ನ ಮೇಲೆ ಭಾಳಷ್ಟು ವಿಶ್ವಾಸ ಇದೆ. ಆದರೆ ಈ 3 ವರ್ಷದಿಂದ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಭಾಳಷ್ಟು ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದೆ ಜನಪರವಾಗಿ. ಇವತ್ತು 5 ಸ್ಕೀಮ್ ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಐತಿಹಾಸಿಕ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡಿದ್ದು. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆದರೆ ಇತ್ತೀಚೆಗೆ ನಮ್ಮ ಗಂಗಾವತಿ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಹಳೆಯ ಮುಖಂಡರುಗಳು ಭಾಳಷ್ಟು ನೆಗ್ಲೆಕ್ಟ್ ಆಗ್ತಾ ಇದೆ. ಇವತ್ತು ಜಿಲ್ಲಾ ಮಂತ್ರಿಗಳಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ಗಂಗಾವತಿ ವಿಷಯ ಬಂದಾಗ ಯಾರು ಇಲ್ಲಿ ಮುಖಂಡರುಗಳನ್ನು, ಯಾರು ಇದ್ದಾರೆ ಇಲ್ಲಿ, ಯಾರು ಪ್ರಮುಖರು ಇದ್ದಾರೆ, ಯಾರು ಮೂಲ ಕಾಂಗ್ರೆಸ್ ಇದ್ದಾರೆ, ಯಾರು ಪಕ್ಷವನ್ನು ಮ್ಯಾಲ್ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ. ಈಗ ಏಕಾಏಕಿ ನಿನ್ನೆ ಒಂದು ಪೇಪರ್ ನೋಡಿದ್ರೆ ರಾಜಶೇಖರ್ ಇಟ್ನಾಳ್ ಅವರು ಯಾವುದಪ್ಪ BLO ಅಂತೇಳಿ ಅದೊಂದು ನೇಮಕ ಮಾಡಿದ್ರೆ ಅದು ಸ್ವಾಗತ ಮಾಡ್ತೀನಿ. ಅದಕ್ಕೇನು ಇವತ್ತು ಪಕ್ಷ ಸಂಘಟನೆ ಅಂದರೆ ಎಲ್ಲರಿಗೂ ಅಧಿಕಾರ ಇದ್ರೆ ಅವರು ನಮ್ಮ ಸ್ಥಳೀಯ ಸಂಸದರು, ಅವ್ರಿಗೂ ಹಕ್ಕಿದೆ ಗಂಗಾವತಿಯಲ್ಲಿ. ಆದರೆ ಇದು ಇನ್ನೊಂದು ಗುಂಪು ಆಗಬಾರ್ದು. ಇವತ್ತು ಎಲ್ಲರನ್ನು ತೊಗೊಂಡು ಹೋಗ್ತಕ್ಕಂಥ ಕೆಲಸ ರಾಜಶೇಖರ್ ಇಟ್ನಾಳ್ ಮಾಡಬೇಕು. ಮತ್ತು ಮುಂದೆ ಇಲ್ಲಿ ಯಾರನ್ನ ನೇಮಕ ಮಾಡಬೇಕು, ನಾಮಿನೇಟ್ಗಳು ಆಗಲಿ, ಇಲ್ಲಿ ಬ್ಲಾಕ್ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಬ್ಲಾಕ್ ಅಧ್ಯಕ್ಷರು ನಾವು ಹುಡುಗನ ಮೇಲೆ ನನಗೆ ಯಾವುದು ದ್ವೇಷ ಇಲ್ಲ ಅವನ ಮೇಲೆ, ಅವನು ನಮ್ಮ ಹುಡುಗನೇ, ನಂದಾಪುರು. ಆದರೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು, ನಾವು ಮಲ್ಲಿಕಾರ್ಜುನ್, ಅಯೂಬ್ ಖಾನ್. ಯಾಕಂದರೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಅಲ್ಪಸಂಖ್ಯಾತರು ಜನಸಂಖ್ಯೆ ಜಾಸ್ತಿ ಇದ್ದಾರೆ. ಅದಕ್ಕೆ ಅಲ್ಪಸಂಖ್ಯಾತರು ಬ್ಲಾಕ್ ಅಧ್ಯಕ್ಷರಾದರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಮತ್ತು ಇಲ್ಲಿ ಸಂಘಟನೆ ಆಗ್ತದೆ ಅಂತೇಳಿ ನಾವು ಅಲ್ಲಿ ನಮಗೇನು ದಲಿತರು ಮಾಡಬಾರ್ದು ಅಂತ ಏನಿಲ್ಲ. ಇವತ್ತು ದಲಿತರೇ ನಮ್ಮ AICC ಅಧ್ಯಕ್ಷರಿದ್ದಾರೆ, ಅದು ಭಾಳ ಹೆಮ್ಮೆಯಿಂದ ಹೇಳ್ಬರ್ತೀವಿ. ಇವತ್ತು ಛಲವಾದಿ ಸಮಾಜದವರು ನಮ್ಮ AICC ಅಧ್ಯಕ್ಷರಾಗಿದ್ದರೆ ರಾಜ್ಯದ ಹೋಮ್ ಮಿನಿಸ್ಟರ್ ಛಲವಾದಿ ಸಮಾಜದವರು, ಅವರು ನಮ್ಮ ಆತ್ಮೀಯರು, ನಮ್ಮ
ನಮ್ಮ ಮನಿತನಿಗೆ ಒಂದು ಸದಸ್ಯರಿದ್ದಾಗ ಅವರಿಬ್ಬರು, ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆದರೆ ಇವತ್ತು ನಮ್ಗೆ ಏನು ನನಗೆ ಗಮನಕ್ಕೆ ತರಲಾರದೆ ಇವತ್ತು ಏಕಾಏಕಿ ಯಾವ ಆಧಾರದ ಮೇಲೆ ಬ್ಲಾಕ್ ಅಧ್ಯಕ್ಷನ ಬದಲಾವಣೆ ಮಾಡಿ ನೇಮಕ ಮಾಡಿದ್ದಾರೆ. ಅದಕ್ಕೆ ನನಗೆ ಅಸಮಾಧಾನ ಇದೆ. ನಾನು ಇದಕ್ಕೆ ಯಾವುದೇ ರೀತಿಯಲ್ಲಿ ನಾನು ಬೇಕಾದ್ರೆ ಬೇರೆ ಹುದ್ದೆಗಳನ್ನು ಕೊಡಲಿ ಅವ್ರಿಗೆ. ಈಗ ನಾವು ಮಲ್ಲಿಕಾರ್ಜುನ ನಾಗಪ್ಪ ಏನು ಕೊಟ್ಟಿದ್ದೀವಿ ಅದನ್ನ ಮಾಡಿದ್ರೆ ಮಾತ್ರ ನಮ್ಗೆ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಶಕ್ತಿ ಬರ್ತಿದೆ. ಅದರಿಂದ ಇದು ಸ್ವಲ್ಪ ಅಸಮಾಧಾನ ಆಗಿದೆ. ಇದು KPCC ಮತ್ತು ACCಯಿಂದ ಅವರು ಯಾರನ್ನು ಕರೆಸಿದ್ರೆ ನನಗೆ, ಯಾಕಂದ್ರೆ ಅವರು ನನ್ನ ಮೊನ್ನೆ ಸಂಪರ್ಕ ಮಾಡಿದ್ರು, ಯಾರು KC ವೇಣುಗೋಪಾಲ್ ಅವರು ನನಗೆ ಬಾ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಾನು ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ. ಸೊ ನನಗೆ ಬಾ ಅಂತ ಹೇಳಿದಾರೆ. ನಾನು ತಕ್ಷಣವಾಗಿ ನನಗೆ ಯಾವುದೇ ಇಂಟಿಮೇಷನ್ ಕೊಡ್ಲಾರ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ ನೇಮಕಗಳಾಗಲಿ, ಇವತ್ತು ನಾಮಿನೇಟ್ಗಳಾಗಲಿ ಎಲ್ಲ ಅವರವರೇ ನೇರವಾಗಿ ಮಾಡ್ತಾ ಇದ್ದಾರೆ ಇವತ್ತು. ಸೊ ಇದರೊಂದು ನಾನು ಭಾಳ ಗಂಭೀರವಾಗಿ ಇವತ್ತು ನಮ್ಮ ಯಾಕಂದ್ರೆ ನನಗೇನು ಮುಲಾಜಿಲ್ಲ. ಇವತ್ತು ನನ್ನ ಕಾರ್ಯಕರ್ತರಿಗೋಸ್ಕರ ನಾನು ಇವತ್ತು ಹೊರಗೆ ಬಂದಿದ್ದೆ. ಯಾಕಂದ್ರೆ ನನ್ನ ಜೊತೆ ಅವರು ಸಾಕಷ್ಟು ಹಿಂದೆ ಮುಷ್ಟೂರು ಶೇಖರಪ್ಪ ಅವ್ರದ್ದು, ಇಲ್ಲಿ ನಮ್ಮ ಗೌಳಿ ಮಾಧವಪ್ಪರು ನನ್ನ ಎಲೆಕ್ಷನಲ್ಲಿ ಭಾಳಷ್ಟು ಕೆಲಸ ಮಾಡಿದರು. ಉಪ್ಪಾರ ಸಮಾಜದಿಂದ ನಮ್ಮ ಮಹೇಶ್ ಸಾಗರ್ ಇದ್ದಾನೆ, ಎಲ್ಲ ವೀರಶೈವ ಸಮಾಜವಂತ ಅವರು ನನ್ನ ಜೊತೆ ಇದ್ದಾರೆ ಭಾಳ ವರ್ಷದಿಂದ. ನಮ್ಮ ಅಲ್ಪಸಂಖ್ಯಾತರು ಅಯೂಬ್ ಖಾನು ಭಾಳಷ್ಟು ನಿಷ್ಠೆಯಿಂದ, ನಮ್ಮ ನಾಜಿಮ್ ಆಗಲಿ, ಶಬ್ಬೀರರಾಗಲಿ, ಇವತ್ತು ಅನೇಕ ಹೆಸರುಗಳು ಭಾಳ ಇದ್ದಾವೆ. ಆಲಮತ್ ಸಮಾಜದವರು ಇದ್ದಾರೆ, ವಾಲ್ಮೀಕಿ ಸಮಾಜದವರು, ಎಲ್ಲರೂ ನನ್ನ ಜೊತೆ ಇರ್ತಕ್ಕಂಥದ್ದು. ಆದರೆ ಇವತ್ತು ಅವ್ರಿಗೆ ಏನೇನ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಅವ್ರಿಗೇನು ನಾಮಿನೇಟ್ ಮಾಡಬೇಕಂದ್ರೆ ಇವತ್ತು ನಮಗೆ ಯಾವುದೇ ಒಂದು ಸಹಕಾರ ಇಲ್ಲ. ಇದು ನೇರವಾಗಿ ನಾನು ಜಿಲ್ಲಾ ಮಂತ್ರಿಗಳು ಕೂಡ ನಾನು ಅವರಿಗೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ, ಯಾಕಂದರೆ ಅವರು 3 ವರ್ಷ ಆದಮೇಲೆ ಗಂಗಾವತಿ ಕ್ಷೇತ್ರದಲ್ಲಿ ಭಾಳಷ್ಟು ಕಾಲಿಟ್ಟಿಲ್ಲ ಅವರು. ಅವ್ರಿಗೆ ಗಂಗಾವತಿ ವಿಷಯದಲ್ಲಿ ಅವ್ರು ಯಾಕೆ ಬರಬಾರ್ದಿಲ್ಲ, ಅದರಿಂದ ಅವ್ರಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಅವರು ಗಂಗಾವತಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಬಾರ್ದು. ಅಲ್ಲೆಲ್ಲೋ ಕುಂತು ಅವರು ರಾಜಕೀಯ ಮಾಡಿ ಹೊರಗೆ ಗಂಗಾವತಿಯಿಂದ ಹೊರಗೆ ಹೋಗಿ ಗಂಗಾವತಿ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಬೇಕು. ಗಂಗಾವತಿ ಬಗ್ಗೆ ಇವತ್ತು ಲೋಕಸಭಾ ಸದಸ್ಯರು ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೇನೆ. ನೀವು ಗಂಗಾವತಿ ಬಂದರೆ ಮೊದಲನೇದಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರನ್ನು ಭೇಟಿಯಾಗಿ ಅವ್ರ ಸಲಹೆಗಳನ್ನ ತೊಗೊಂಡ್ರು. ಯಾರೋ ಒಬ್ಬರನ್ನ ಭೇಟಿಯಾಗಿ ನೀವು ಪಕ್ಷದ ಸಂಘಟನೆ ಮಾಡೋದಂದ್ರೆ ಆಗಲ್ಲ. ರಾಜಶೇಖರ್ ಇಟ್ನಾಳ್ ಅವರಾಗಲಿ, ಶಿವರಾಜ್ ತಂಗಡಿ ಅವರಾಗಲಿ, ಹಳೆಯ ಮುಖಂಡರುಗಳಿದ್ದಾರೆ, ಇವತ್ತು ದಲಿತ ಮುಖಂಡರುಗಳಿದ್ದಾರೆ. ಎಲ್ಲ ಮುಖಂಡರುಗಳನ್ನ ಭೇಟಿಯಾಗಿ ಏನು ಮಾಡಬೇಕು, ಮುಂದೆ ಯಾವ ರೀತಿಯಲ್ಲಿ ಅವ್ರು ಮುಂದೆ ಹೋಗಬೇಕು, ಅದು MP ಅವರಾಗಲಿ, ನಮ್ಮ ಸಚಿವರಾಗಲಿ ಇದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಅವ್ರ ಮೇಲೆ ಯಾವುದೇ ಯಾವುದು ಒಂದು ಪರ್ಸನಲ್ ಅಪಾದನೆ ಮಾಡ್ತಕ್ಕಂಥ ಇಲ್ಲ. ಅವರು ನನಗೆ ನಮ್ಮ ಪಕ್ಷದವರೇ, ನಮ್ಮ ಆತ್ಮೀಯರೇ ಅವರು. ಅದ್ಮೇಲೆ ಇವತ್ತು ಏನು ಇನ್ಚಾರ್ಜ್ ಕೊಟ್ಟಿದ್ದಾರೆ ರಾಜಶೇಖರ್ ಇಟ್ನಾಳೆ ಅವರಿಗೆ ನಾನು ಸ್ವಾಗತ ಮಾಡಿದೆ. ಮೊದಲನೇದಾಗಿ ನಮ್ಮ ಪಕ್ಷ ಬಲಪಡಿಸಬೇಕು. ಎರಡನೇದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಅಕಾಮಿಡೇಟ್ ಮಾಡಬೇಕು. ಹಿಂದೆ ನಾಮಿನೇಟ್ ಮಾಡಿರ್ತಕ್ಕಂಥ ನನಗೆ ಬೇಕಾಗಿಲ್ಲ, 2 ವರ್ಷ ಮುಗೀತು. ಯಾರ್ಯಾರು ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದು ಇನ್ನೂ 2.5 ವರ್ಷ ಇದೆ. ನಾನು ನೇರವಾಗಿ ತಂಗಡಿಗೆಯವರಿಗೆ ಮತ್ತು ಇಟ್ನಾಳ್ ಅವ್ರಿಗೆ ಹೇಳ್ತೀನಿ, ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ನಾಮಿನೇಷನ್ಗಳಾಗಲಿ, ಇವತ್ತು ಇಲ್ಲಿರ್ತಕ್ಕಂಥ ಅವ್ರಿಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು. ಇಲ್ಲಾಂದರೆ ನಾನು ಜಿಲ್ಲೆಯಾದಂಥ ಯಾಕಂದರೆ ನನ್ನದೇ ಆದಂಥ ಒಂದು ಶಕ್ತಿ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ. ನಮ್ಮ ಕುಟುಂಬದ ಒಂದು ಶಕ್ತಿ ಇದೆ. ನಾವು ಕಾಂಗ್ರೆಸ್ ಬಿಟ್ಟು ನಾವು ಎಲ್ಲಿ ಹೋಗಲ್ಲ. ನಮ್ಮದೇ ಆದಂಥ ಸಂಘಟನೆ ಮಾಡ್ತೀವಿ. ಕನಗಿರಿಯಲ್ಲಿ, ಕೊಪ್ಪಳಲ್ಲಿ, ಯಲಬುರ್ಗದಲ್ಲಿ, ಕುಷ್ಟಗಿಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯವರೆಗೂ ನಮ್ಮದು ಒಂದು ಇದಿದೆ. ಅಲ್ಲಿವರೆಗೂ ಸಂಘಟನೆ ಸಂಪರ್ಕಗಳಿದ್ದಾವೆ. ಮತ್ತು ಮುಂದೆ ನಿರ್ಮಾಣದಲ್ಲಿ ಕೂಡ ಭಾಳ ದೂರ ಇಲ್ಲ. ಹೈದರಾಬಾದ್ ಕರ್ನಾಟಕದ ಎಲ್ಲ ನೊಂದ
ಮುಖಂಡರುಗಳು ಕಾರ್ಯಕರ್ತರನ್ನ ಒಂದು ಸಭೆ ನಾನು ಗಂಗಾವತಿಯಲ್ಲಿ ಇಲ್ಲಾಂದ್ರೆ ಕನಗಿರಿಯಲ್ಲಿ ಇಲ್ಲಾಂದ್ರೆ ಕೊಪ್ಪಳಲ್ಲಿ ಮಾಡಬೇಕನ್ನೋದು ನಿರ್ಣಯ ಮಾಡಿದ್ವಿ. ಯಾಕಂದ್ರೆ ಇದು ನನ್ನಂಥವ್ರು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಲ್ಪಸಂಖ್ಯಾತರು ಇರ್ಬೋದು, ಹಿಂದುಳಿದ ವರ್ಗದ ನಾಯಕರುಗಳು ಇರ್ಬೋದು, ಕಬ್ಬೇರ್ ಸಮಾಜದವರು ಬಹಳ ಮಂದಿ ನಾಯಕರುಗಳಿದ್ದಾರೆ ಗುಲ್ಬರ್ಗ ಮತ್ತು ಬೀದರಲ್ಲಿ, ಮತ್ತು ಹಾಲ್ಮತ್ತು ಸಮಾಜದವರು ಇಲ್ಲಿ ಎಲ್ಲರೂ ನಾನು ಸಂಘಟನೆ ಮಾಡಿ ಮತ್ತೆ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾನು ನನ್ನ ವೈಯಕ್ತಿಕ ಸೇವೆ ನಾನು ಮಾಡ್ತೀನಿ. ನನಗೆ ಯಾವುದೋ ಹುದ್ದೆ ಬೇಕಾಗಿಲ್ಲ ಪಕ್ಷ ಸೇವೆ ಮಾಡಲಿಕ್ಕೆ. ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾಡಬೇಕು ಅದನ್ನು ಸಂಘಟನೆ ಮಾಡ್ತೀನಿ. ಇವ್ರು ನಾನು ಸಾಕಾರ ಮಾಡಿಲ್ಲ ಅಂದರೆ ನಾನು ಮೊದಲನೇದಾಗಿ ಕನಗಿರಿಯಲ್ಲಿ ಕುಂತು ನಾನು ಸಂಘಟನೆ ಪ್ರಾರಂಭ ಮಾಡ್ತೀನಿ. ಇವತ್ತು ತಂಗಡಿಯವ್ರನ್ನ ಎಚ್ಚರಿಕೆಯನ್ನು ಕೊಡ್ತೀನಿ, ಎಲ್ಲರನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸ ಮಂತ್ರಿಗಳು ಮಾಡಬೇಕು. ನೀವು ಒಬ್ಬನೇ ಕುಂತಲ್ಲಿ ಪಕ್ಷ ನಿಮ್ಮದೇ ನಿಮ್ಮ ಕ್ಷೇತ್ರ ಒಂದೇ ನೋಡಿದ್ರೆ ನಾನು ಸುಮ್ಮನೆ ಇರೋನಲ್ಲ. 2.5-3 ವರ್ಷ ಮುಗಿತೀನಿ. 2.5 ವರ್ಷ ನೀವು ಹಿಂಗೆ ಬಿಟ್ಕೊಂತ ಹೋದರೆ ನೀವು ಎಷ್ಟು ಗ್ಯಾರಂಟಿಗಳು ಮಾಡಿದ್ರೇನು ಏನೇ ಮಾಡಿದ್ರೇನು ಕಾರ್ಯಕರ್ತರು ಮನಸ್ಸುಗಳು ನೋವು ಮಾಡಿದ್ರೆ ನೀವು ಖಂಡಿತವಾಗಿ ನಾವು ಭಾಳಷ್ಟು ಹಿಂದೆ ಬೀಳ್ತೀವಿ. ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಬೆನ್ನೆಲುಬು. ಅದರಿಂದ ಇವತ್ತು ತಂಗಡಿಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ದೀನಿ, ರಾಜಶೇಖರ್ ಹಿಟ್ನಾಳ್ ಅವರಿಗೆ. ಇವರಿಬ್ಬರು ಜೋಡಿ ಎತ್ತುಗಳಾಗಿ ಗಂಗಾವತಿಯ ವಿಶೇಷ ಒಂದು ಕಾಳಜಿಯನ್ನು ಅವರು ವಹಿಸಬೇಕಾಗ್ತದೆ. ಇಲ್ಲಾಂದರೆ ಭಾಳಷ್ಟು ಕೆಟ್ಟ ಪರಿಸ್ಥಿತಿ ಅವ್ರಿಗೆ ಅನುಭವಿಸ್ಬೇಕು. ಯಾಕಂದರೆ ನಾವು ಕಾಂಗ್ರೆಸ್ ಪಕ್ಷದವ್ರು ಸುಮ್ಮನೆ ಕುಂತ್ಬಿಟ್ರೆ ಎಲ್ಲ ರೀತಿಯಲ್ಲಿ ಅವ್ರಿಗೆ ಕಷ್ಟಗಳು ಸ್ಟಾರ್ಟ್ ಆಗ್ತವೆ. ಅದರಿಂದ ಮೊನ್ನೆ ರಾಜಶೇಖರ್ ಹಿಟ್ನಾಳ್ ಅವರು ಬಂದರು, ಎಲ್ಲ ಹೋಟೆಲ್ ಕುಂತು ಒಬ್ಬರಿಬ್ಬರು ಕರೆಸಿ ಮಾತಾಡಿ ಸಂಘಟನೆ ಬಗ್ಗೆ ಮಾತಾಡಿ ಹೋಗ್ಬಿಟ್ರು. ಅದು ಅಲ್ಲ ಇದು ನಮ್ಮ ಮನೆಗೆ ಬರಲಿ, ಮಲ್ಲಿಕಾರ್ಜುನ ನಾಗಪ್ಪ ಮನೆಗೆ ಹೋಗಲಿ, ಹಿಂಗೆಲ್ಲಿ ಬೇಕಾದರೆ ಹಳೆ ಕಾಂಗ್ರೆಸ್ ಅವರು ಇದ್ದಾರೆ, ಎಲ್ಲರ ಮನೆಗೆ ಹೋಗಲಿ, ಅವರು ಕುಂತವರು ಒಂದು ಡಿಸ್ಕಷನ್ ಮಾಡಲಿ. ಯಾವ ಥರ ನಾವು ಅದ್ಮೇಲೆ ಸರ್ಕಾರ ಇದೆಯಲ್ರಿ, ಸರ್ಕಾರ ಯೋಜನೆಗಳನ್ನು ತೊಂಬರಿ. ಗಂಗಾವತಿ ಕ್ಷೇತ್ರ ಅನಾಥ ಆಗಿಬಿಟ್ಟಿದ್ದಿಲ್ಲ. ಏನಿದ್ರೆ ಕನಗಿರಿ ಉತ್ಸವ ಅಲ್ಲೇ ಅಂತೀರಿ ನೀವು, ರಾಯರೆಡ್ಡಿಯವರು ಅಲ್ಲಿ ಇಟಗಿ ಅಂತಾರೆ. ನಮ್ಮ ಆನೆಗುಂದಿ ಬಗ್ಗೆ ಯಾರು ಕಾಳಜಿ ವಹಿಸ್ತಾರೆ? ಇವತ್ತು ನಿನ್ನೆ ಮೊನ್ನೆ ಗಾಳಿಗೆ ಅನೇಕ ಗಿಡಗಳು ಬಿದ್ವು ಆನೆಗುಂದಿ ಭಾಗದಲ್ಲಿ, ಬಾಳೆ ಗಿಡಗಳೆಲ್ಲ. ಇದ್ರ ಬಗ್ಗೆ ಇಲ್ಲಿ ವಿರೋಧ ಪಕ್ಷದ MLA ಇದಾರಂತೇಳಿ ಅಷ್ಟು ನೀವು ಕಡೆಗಣಿಸ್ತೀರ. ನಾವೇನು ಕಾಂಗ್ರೆಸ್ ವರ್ಕರ್ಸೇ ಇಲ್ಲ ಇಲ್ಲಿ. ನಾವು ನಾಳೆ ಮತದಾರ ಹತ್ರ ಹೋಗ್ಬೇಕಲ್ಲ, ನಾವು ಹೋಗಿ ಉತ್ತರ ಕೊಡ್ಬೇಕಲ್ಲ ನಮ್ಮ ಸರ್ಕಾರದ ಬಗ್ಗೆ. ನಾವು ಇಂತಿಂಥ ಯೋಜನೆಗಳು ತಂದೀವಿ ಅಂತೇಳಿ. ಇವತ್ತು ನೋಡ್ರಿ ಗಂಗಾವತಿ ನಗರ ಇಂಥ ಕೆಟ್ಟ ಪರಿಸ್ಥಿತಿ. ಇವತ್ತು ಚರಂಡಿಗಳು ನೋಡ್ರಿ, ರಸ್ತೆಗಳು ನೋಡ್ರಿ. ಇನ್ನು ಈಗಾಗಲೇ 1 ವರ್ಷ ಆಯ್ತು ಈ ಸಂಗಾಪುರ ರೋಡ್ ಹಂಗೆ ನಿಂತ್ಬಿಟ್ಟು, ಯಾವುದು ಕೆಲಸಗಳಾಗ್ತಾ ಇಲ್ಲ. ಅದರಿಂದ ಇವತ್ತು ಜಿಲ್ಲಾ ಮಂತ್ರಿಗಳು ಬರೀ ಕನಗಿರಿ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡಬಾರ್ದು, ಗಂಗಾವತಿ ಕ್ಷೇತ್ರದ ಬಗ್ಗೆ, ಎಲ್ಲ ಕೊಪ್ಪಳ ಜಿಲ್ಲೆ 4 ಕ್ಷೇತ್ರದ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ಅದ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡಬೇಕು. ಇಲ್ಲಾಂದ್ರೆ ಮತ್ತೆ 2.5 ವರ್ಷ ನಾವು ಬೇರೆಯವರಿಗೆ MLAಗಳಿಗೆ ಮಂತ್ರಿ ಮಾಡ್ರಿ ಅಂತ ನಾವು ಗಂಗಾವತಿನಿಂದ ಪ್ರಾರಂಭ ಆಗ್ತೈತಿ. ಅಲ್ಲಿವರೆಗೆ ತರಬೇಡ್ರಿ. ಮತ್ತೆ ರಾಘವೇಂದ್ರ ಹಿಟ್ನಾಳ್ ಇದ್ದಾರೆ, ಇನ್ನು ರಾಯರೆಡ್ಡಿ ಇದ್ದಾರೆ, ಅವ್ರನ್ನ ತರ್ರಿ ಅಂತ ಹೇಳಿದ್ರೆ ಯಾರು ಗಂಗಾವತಿ ಬಗ್ಗೆ ಚಿಂತೆ ಮಾಡ್ತೀರಿ ಅವ್ರ ಬಗ್ಗೆ ನಾವು ಯಾಕಂದ್ರೆ ಇನ್ನೂ 2 ವರ್ಷ ಇದೆ. ಮಂತ್ರಿಗಳು ನಮಗೆ ಸಹಕಾರ ಕೊಟ್ರೆ ಗಂಗಾವತಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನೀವು ಸಪೋರ್ಟ್ ಮಾಡಿಲ್ಲ ಗಂಗಾವತಿ ಅಭಿವೃದ್ಧಿ ವಿಷಯದಲ್ಲಿ, ನಾವು ರಾಘವೇಂದ್ರ ಹಿಟ್ನಾಳ್ ಬೆನ್ನಿಂದ ಹೋಗ್ತೀವಿ, ಇಲ್ಲಾಂದ್ರೆ ರಾಯರೆಡ್ಡಿಯಿಂದ. ಒಟ್ಟು ಕಾಂಗ್ರೆಸ್ ಬೆಳಿಬೇಕು, ನಮಗೆ ಗಂಗಾವತಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಅದು ನಮ್ಮ ಗುರಿ ಇರೋದು. ಮತ್ತೇನೇನಿದ್ರೆ ಮಾತಾಡ್ತೀವಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.